ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 83ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಪರಮಾತ್ಮ ಸಮಾವರ್ತ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸಮತಯ ಆಸಮಂತಾತ್ ವರ್ತತೆ ಇತಿ ಸಮಾವರ್ತ ಅಂತ. ಚೆನ್ನಾಗಿ ತಿರುಗಿಸುವವನು ಅನ್ನುವುದಕ್ಕೆ ಸಮ್ಯಕ್ ಆವರ್ತ, ಆ ಅರ್ಥ ಇಲ್ಲಿ ನಮಗೆ ಗೊತ್ತಾಗ್ತದೆ. ಇದನ್ನು ಭಗವಂತನ ವಿಚಾರದಲ್ಲಿ ತಿಳಿದುಕೊಳ್ಳುವಾಗ ಭಗವಂತ ಶಿಂಶುಮಾರ ರೂಪದಲ್ಲಿ ನಿಂತು ಜ್ಯೋತಿಷ್ಶಾಸ್ತ್ರಕ್ಕೆ, ಗಣಿತಶಾಸ್ತ್ರಕ್ಕೆ ಯೋಗ್ಯ ರೀತಿಯಲ್ಲಿ ಪ್ರಪಂಚವನ್ನು, ಈ ಸಕಲ ಗ್ರಹಗಳ ಮಂಡಲವನ್ನು ಚಕ್ರದಂತೆ ತಿರುಗಿಸುತ್ತಾನೆ. ಹೀಗೆ ಆ ಧ್ರುವಮಂಡಲದ ಸಮೀಪದಲ್ಲಿ ಜಗತ್ತಿನ ಕೇಂದ್ರ ಬಿಂದು ಆ ಧ್ರುವಮಂಡಲದ ಸಮೀಪ, ಅಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮ ನಿಂತು ಈ ಗೋಲವನ್ನು, ಗ್ರಹ ಮಂಡಲವನ್ನು ಚೆನ್ನಾಗಿ ತಿರುಗಿಸುವ ಆ ಶಿಂಶುಮಾರ ರೂಪಿ ಪರಮಾತ್ಮ ಸಮಾವರ್ತ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಥವಾ ನಮ್ಮ ಈ ಸಂಸಾರದ ಚಕ್ರವನ್ನು ನಮ್ಮ ಯೋಗ್ಯತಾನುಸಾರವಾಗಿ ಎಲ್ಲಿ ಸುಖ ಬೇಕೋ, ಎಲ್ಲಿ ದುಃಖ ಬೇಕೋ ಅನ್ನುವುದನ್ನು ಅರಿತು ಅದನ್ನು ಚೆನ್ನಾಗಿ ಆವರ್ತನ ಮಾಡುವ ಭಗವಂತ ಸಮಾವರ್ತ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅನಿವೃತ್ತಾತ್ಮ, ಅನಿವೃತ್ತ ಆತ್ಮ ದೇಹೋ ಯಸ್ಯ ಸಹ ಅನಿವೃತ್ತ ಆತ್ಮ. ಭಗವಂತ ಯಾವುದೇ ಮೋಹದಿಂದ ಕೂಡಿಕೊಂಡವನಾಗುವುದಿಲ್ಲ. ಈ ಸಂಸಾರದ ಚಕ್ರವನ್ನು ತಿರುಗಿಸುವಾಗ ತಾನೂ ಆ ಸಂಸಾರದಲ್ಲಿ ತಿರುಗಿಬಿಡ್ತಾನ? ಇಲ್ಲ. ಅವನಿಗೆ ಆ ಯಾವುಗಳ ಬಂಧನಗಳೂ ಕೂಡ ಇಲ್ಲ. ಈ ನಿರಂತರವಾಗಿ ಸಂಸಾರದ ಚಕ್ರವನ್ನು ಆವರ್ತನ ಮಾಡುವ ಭಗವಂತ ತಾನು ಯಾವುದೇ ರೀತಿಯ ಮೋಹದ ಚಕ್ರದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಆದ್ದರಿಂದ ಅನಿವೃತ್ತಾತ್ಮ. ದುರ್ಜಯ, ಜಯ ಅಂದರೆ ಗೆಲುವು. ದುರ್ ಅನ್ನುವುದಕ್ಕೆ ದುಃಖಂ ದುರಿತಿ ಸಂಪ್ರೋಕ್ತಂ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿರುವಂತೆ, ದುರ್ಜೇಯ ಅಥವಾ ದುರ್ಜಯ ಜೇತುಂ ನ ಅಶಕ್ಯ, ಜೇತುಂ ನ ಶಕ್ಯ. ದೂ ಅನ್ನೋದಕ್ಕೆ ದುಃಖ ಅಂತಲೂ ಅರ್ಥ, ದು ಅನ್ನುವುದಕ್ಕೆ ಆಗುವುದಿಲ್ಲ ಅಂತಲೂ ಅರ್ಥ, ಕಷ್ಟ ಸಾಧ್ಯ ಅಂತಲೂ ಅರ್ಥ, ಅಥವಾ ಅಶಕ್ಯ ಅಂತಲೂ ಅರ್ಥ. ಇಲ್ಲಿ ಭಗವಂತನನ್ನು ಉಳಿದವರು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ಅವನೇ ಗೆಲ್ಲಬೇಕಷ್ಟೆ. ಪರಶುರಾಮ ರೂಪ ಮತ್ತು ರಾಮರೂಪದಿಂದ ಯುದ್ಧ ಮಾಡಿ ರಾಮನೇ ಗೆಲ್ಲಬೇಕು, ಪರಶುರಾಮನೇ ಸೋಲಬೇಕು. ಪರಶುರಾಮನೇ ಗೆಲ್ಲಬೇಕು, ರಾಮನೇ ಸೋತಂತೆ ಮಾಡಬೇಕು. ಇವೆರಡರೊಳಗೆ ಯಾವುದೋ ಒಂದು ಆಗಬೇಕೇ ಹೊರತು
ಎಕ್ಸ್ ಪರ್ಸನ್ ಮತ್ತೊಬ್ಬ ವ್ಯಕ್ತಿಯಲ್ಲಿಗೆ ಬಂದು ಒಬ್ಬ ವ್ಯಕ್ತಿ ಭಗವಂತನನ್ನು ಗೆದ್ದು ತಾನು ಅಜೇಯನಾಗಬಹುದು, ಇದು ಸಾಧ್ಯವಿಲ್ಲ. ನ ಶಕ್ಯ ದುಹು. ಆದ್ದರಿಂದ ದುರ್ಜಯ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ದುರತಿಕ್ರಮ, ಪೂರ್ವೋಕ್ತ ರೀತ್ಯ ದುಃಖಸ್ಯ ಅತಿಕ್ರಮ ಯಸ್ಯ ಸಹ ದುರತಿಕ್ರಮ. ಹಿಂದೆ ಹೇಳಿದಂತೆ ದುಹು ಅನ್ನುವುದಕ್ಕೆ ದುಃಖ ಅಂತ ಒಂದರ್ಥ. ದುಃಖದ ಅತಿಕ್ರಮ ಆದ್ದರಿಂದ ಯಾವನಿಗೆ ಉಂಟೋ, ದುಃಖವನ್ನು ಮೀರಿ ಸುಖ ಕೊಡುವ ಸಾಮರ್ಥ್ಯ ಅದು ಭಗವಂತನಿಗೆ ಉಂಟು. ಆದ್ದರಿಂದ ಭಗವಂತ ದುರತಿಕ್ರಮ, ದುಃಖದಿಂದ ತುಂಬ ದೂರ ಇದ್ದಾನೆ, ಆದ್ದರಿಂದ ದುರತಿಕ್ರಮ. ಇನ್ನೊಂದು, ಭಗವಂತನನ್ನು ದುರತಿಕ್ರಮ ಅಂತ ಯಾಕೆ ಕರೀತಾರೆ? ಭಗವಂತನ ಕೈ ಬಲದಲ್ಲಿ ಇಡೀ ಜಗತ್ತಿದೆ. ಅವ ಹೆಂಗೆ ಹೇಳ್ತಾನೋ ಹಂಗೆ ಕೇಳುವಂತೆ ಇರುವ ಈ ಜಗತ್ತು ಅವನ ಅಣತಿಯನ್ನು, ಅವನ ನಿರ್ಧಾರಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ಇಲ್ಲ. ಯಾವ ಭಗವಂತನ ಆಜ್ಞೆಯನ್ನು ಮೀರುವ ಸಾಮರ್ಥ್ಯ ಜಗತ್ತಿಗಿಲ್ಲವೋ ಅಂತಹ ಭಗವಂತ ದುರತಿಕ್ರಮ, ದುರ್ಲಭ. ಸರಳವಾಗಿ ಭಗವಂತ ಸಿಗುವವನಲ್ಲ. ತುಂಬ ಜ್ಞಾನ, ವೈರಾಗ್ಯ, ಆಚರಣ ಇವೆಲ್ಲವನ್ನು ಮಾಡಿ ತತ್ವಜ್ಞಾನವನ್ನು ಪಡೆದುಕೊಂಡು ಶ್ರವಣವನನ ನಿಧಿಧ್ಯಾಸನಗಳನ್ನು ಮಾಡಿ ಕೊನೆಯಲ್ಲಿ ಅಂತರಂಗದಲ್ಲಿ ಭಗವಂತನನ್ನು ಕಂಡು ಅಪರೋಕ್ಷಿಸಿಕೊಂಡು ಭಗವಂತನ ಪ್ರಸಾದವಾಗುವವರೆಗೆ ನಿಂತು ಆ ಭಗವತ್ ಪ್ರಸಾದದಿಂದ ಪರಮಾತ್ಮನ ಲಾಭ. ಅಂತಹದ್ದು ಸರಳವಾಗಿ ಪರಮಾತ್ಮನನ್ನು ನಾನು ಎಲ್ಲೆಂದೋ ತೊಗೊಂಡು ಬಂದುಬಿಡುತ್ತೇನೆ ಅಂತಂದರೆ ಸಾಧ್ಯವಿಲ್ಲ. ಹೀಗಾಗಿ ದುರ್ಲಭ. ದುರ್ಗಮ, ಗಂತುಂ ಅಶಕ್ಯತ್ವಾದ್ ದುರ್ಗಮ. ಸರಳವಾಗಿ ಭಗವಂತನ ಕಡೆಗೆ ನಾನು ಹೋಗಿಬಿಡುತ್ತೇನೆ, ಸಾಧ್ಯವಿಲ್ಲ. ಪರಮಾತ್ಮನ ಕಡೆಗೆ ಹೋಗುವುದು ಅಂತಂದರೆ ಇದು ಕೇವಲ ಮರಣದಿಂದ ಮಾತ್ರ ಸಾಧ್ಯವಾಗ್ತಿತ್ತು. ಅಂದರೆ ಮರಣವಾದಂಥವರೆಲ್ಲರೂ ಪರಮಾತ್ಮನ ಬಳಿಗೆ ಸುಗಮವಾಗಿ ಹೋಗಿಬಿಡಬಹುದಿತ್ತು. ಪರಮಾತ್ಮ ಅಷ್ಟು ಸುಗಮವಾಗಿ ಸಿಗುವವನಲ್ಲ. ಮುನಿಗಳು, ಜ್ಞಾನಿಗಳು, ತಪಸ್ವಿಗಳು 24 ಗಂಟೆ 7 ದಿನ ಭಗವಂತನ ನಾಮಸ್ಮರಣೆ ಒಂದನ್ನು ಬಿಟ್ಟು ಮತ್ತೊಂದು ಏನನ್ನೂ ಮಾಡದೆ, ಯಾವ ಉಳಿದ ಕಾಮನೆಗಳನ್ನೂ ಮಾಡದೆ ತಪಸ್ಸನ್ನು ಮಾಡಿದರೆ 10,000 ವರ್ಷ, 20,000 ವರ್ಷ, ಹೀಗೆ ಅಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸುತ್ತಲೂ ವಲ್ಮೀಕಗಳನ್ನು, ಹುತ್ತಗಳನ್ನು ಬೆಳೆಸಿಕೊಳ್ಳುವಷ್ಟು ಯಾವ ಪ್ರಜ್ಞೆ ಇಲ್ಲದೆ ಕೇವಲ ಭಗವಂತನನ್ನು ಆರಾಧನೆ ಮಾಡುತ್ತಾ ತಪಸ್ಸನ್ನು ಮಾಡಿದಾಗ ಆ ಭಗವಂತ ಅರೆಕ್ಷಣ ಕಂಡು ಅನುಗ್ರಹಿಸಿ ಹೋಗಿಬಿಡುತ್ತಾನೆ. ಅದೇ ಅವರ ಜೀವನದ ಅತ್ಯದ್ಭುತವಾದ ಕ್ಷಣ. ಅಂತಹದ್ದು ಅವ್ಯಾವುದನ್ನು ಮಾಡದೆ, ಅಭಿಮಾನಾದಿಗಳನ್ನು ಬಿಡದೆ ಭಗವಂತ ನಮಗೆ ಕಂಡು ಬಿಡುತ್ತಾನ, ಅದು ಸಾಧ್ಯವಿಲ್ಲ. ಹೀಗಾಗಿ ಗಂತುಂ ಅಶಕ್ಯತ್ವಾತ್, ಸಾಧನವಿಲ್ಲದೆ, ಯಾವ ತಪಸ್ಸಿಲ್ಲದೆ ಭಗವಂತನ ಪ್ರಸಾದವಾಗುವುದಿಲ್ಲ. ಅಂತಹ ಭಗವಂತ ಅವನು ಅಷ್ಟು ಸರಳವಾಗಿ ಅವನ ಹತ್ತಿರಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದುರ್ಗಮಃ, ದುರ್ಗ ಅಜ್ಞಾನಿಗಳಿಗೆ ದಕ್ಕದ ಭಗವಂತ. ದುರ್ಗ ಅಂದರೆ ಕೋಟೆ, ಪೂರ್ಣವಾಗಿ ಕಟ್ಟಲ್ಪಟ್ಟ ಕೋಟೆ. ಇದು ಅಜ್ಞಾನಿಗಳು ಲಗ್ಗೆ ಇಡಲಿಕ್ಕೆ ಸಾಧ್ಯವಾಗದೇ ಇರುವ ಒಂದು ಕೋಟೆ. ದೈತ್ಯರಿಗೆ ದುಃಖವನ್ನು ಕೊಡುವಂಥವನು ಅನ್ನುವುದಕ್ಕಾಗಿಯೂ ದುರ್ಗ ಅನ್ನೋದು ಭಗವಂತನಿಗೆ ಹೆಸರು. ದುರಾವಾಸ, ಭಗವಂತ ದುರಾವಾಸ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸುಲಭವಾಗಿ ಭಗವಂತ
ಯಾರು ಜಪ ಮಾಡಲಿಕ್ಕೆ ಕೂತು ಬಿಡುತ್ತಾರೋ ಅವರ ಕಣ್ಣಿಗೆ ಕಂಡು ಬಿಡುವುದಿಲ್ಲ. ದುರ್ದುಷ್ಟೋ ರಾವೋ ಧ್ವನಿ ನೈರ್ಗುಣ್ಯಾದಿ ಪ್ರತಿಪಾದಕೋ ಯೇಷಾಂ ತೇ ದುರಾವಾಹ ಆಸಹ. ಹೀಗೆ ಎರಡು ಶಬ್ದವನ್ನು ಕೂಡ ಮಾಡಿ ಅಲ್ಲಿ ಅರ್ಥವನ್ನು ತಿಳಿದುಕೊಳ್ಳಬಹುದು. ಅಂತೂ ಯಾವ ಭಗವಂತ ನಾವು ಧ್ಯಾನಕ್ಕೆ ಕೂತು ಕೂಡಲೇ, ಜಪಕ್ಕೆ ಕೂತು ಕೂಡಲೇ ನಮ್ಮ ಕಣ್ಣಿಗೆ ಬಂದು ಅಷ್ಟು ಸರಳವಾಗಿ ನಿಲ್ಲುವವನಲ್ಲ. ಒಂದು ಕ್ಷಣ ಎಲ್ಲೋ ಒಂದು ಕ್ಷಣ ಭಗವಂತನನ್ನು ಜಪ ಮಾಡುವಾಗ ಪೂರ್ಣವಾಗಿ ಅವನ ಆಪಾದ ಮೌಲಿ ದರ್ಶನವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಬಂತು ಅಂದರೆ ಅದು ಭಗವಂತ ನಮ್ಮ ಮೇಲಿದ ಮಾಡಿದಂತಹ ಕರುಣೆಯಂತ ಮುನಿಗಳು ಕುಣಿದದ್ದಿದೆ. ಅಂತಹದ್ದು ಭಗವಂತ ಸರಳವಾಗಿ ನಮ್ಮ ಅಂತರಂಗಕ್ಕೆ ಬರುವವನಲ್ಲ. ನಾವು ಮಾಡುವ ತಪಸ್ಸು, ನಾವು ಮಾಡುವ ಶ್ರೇಷ್ಠವಾದ ಕರ್ಮಗಳು, ಅವುಗಳನ್ನು ನೋಡಿ ಬರ್ತಾನೆ. ಆದ್ದರಿಂದ ದುರಾವಾಸಃ ಇದು ಭಗವಂತ. ದುರಾರಿಹ, ದುರಾರಿಗಳು ಅಂತಂದರೆ ದುಷ್ಟರಾದ ರಾಕ್ಷಸರು, ಅವರನ್ನು ಹಂತಿ ಹಾತಿ ಇತಿ ದುರಾರಿಹ. ದುರಾರಯ ತಾನ್ ಹಂತಿ ಇತಿ ದುರಾರಿಹ. ದುಷ್ಟ ಜನರನ್ನು ಕೊಲ್ಲುತ್ತಾನೆ ಪರಮಾತ್ಮ, ಆದ್ದರಿಂದ ದುರಾರಿಹ ಇದು ಭಗವಂತನ ಹೆಸರು. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಪರಮಾತ್ಮ. ನಾವು ಅನೇಕ ಬಾರಿ ವಿಷ್ಣು ಸಹಸ್ರನಾಮವನ್ನು ನೋಡಿಕೊಂಡು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೆಸರನ್ನು ಇಡುತ್ತಿರುತ್ತೇವೆ. ಕೆಲವು ಪರಮಾತ್ಮನ ಹೆಸರುಗಳನ್ನು ಉಪಾಸನ ಮಾಡಲಿಕ್ಕೆ, ಇನ್ನು ಕೆಲವು ಪರಮಾತ್ಮನ ಹೆಸರುಗಳನ್ನು ಜೋರಾಗಿ ಕೂಗಿ ಹೇಳಲಿಕ್ಕೆ. ಹೀಗಾಗಿ ಅವುಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡು ಯಾವುದು ಜೋರಾಗಿ ಕೂಗಿ ಹೇಳಿದರೆ ಉಳಿದಂಥವರಿಗೆ, ಅಥವಾ ಯಾರು ಇವುಗಳ ಅರ್ಥವನ್ನು ತಿಳಿದುಕೊಂಡಿಲ್ಲವೋ ಅವರಿಗೂ ಭಗವಂತನ ನಾಮಸ್ಮರಣವಾಗಲಿಕ್ಕೆ ಸಾಧ್ಯವೋ ಅಂತಹ ಹೆಸರುಗಳನ್ನು ಇಡುತ್ತಾರೆ. ಇವತ್ತು ಬಂದಂತಹ ದುರ್ಲಭ, ದುರ್ಗಮ, ದುರ್ಗ, ದುರಾವಾಸ ಇವುಗಳು ಇಟ್ಟು ಜೋರಾಗಿ ಕರೀಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕರೆದುಕೊಂಡು ಬಿಟ್ಟರೆ ಪರಮಾತ್ಮನ ಬಗ್ಗೆ ಅಪಾರ್ಥ ಮೂಡುತ್ತದೆ. ಅದಕ್ಕಾಗಿ ಯಾವುದು ಜೋರಾಗಿ ಕರೆದರೆ ಭಗವಂತನ ನಾಮಸ್ಮರಣೆ, ಯಾರಿಗೆ ಈ ಶಬ್ದಗಳ ಅರ್ಥ ಗೊತ್ತಿಲ್ಲವೋ ಅವರಿಗೂ ಪರಮಾತ್ಮನ ಮೇಲೆ ಭಕ್ತಿ ಬಂದು ಅದರ ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೋ ಅಂತಹವುಗಳನ್ನು ಇಡುತ್ತಾರೆ. ಇವುಗಳನ್ನು ಜಪ ಮಾಡುವಾಗ, ವಿಶೇಷವಾಗಿ ಅನುಸಂಧಾನ ಮಾಡಿಕೊಳ್ಳುವಾಗ ನಾವು ಚಿಂತನೆ ಮಾಡಬೇಕಾದಂತಹ ಪದಗಳು. ಇದನ್ನು ತಿಳಿದುಕೊಂಡು ಎಲ್ಲ ಶಬ್ದಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.